ಕಳೆದ ಒಂದು ವಾರದಿಂದ ಸಣ್ಣ ಸಣ್ಣ ವ್ಯಾಪಾರಿಗಳನ್ನ ಕೇಂದ್ರೀಕರಿಸಿಕೊಂಡು GST ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕು ಅನ್ನುವಂತಹ ವಿಚಾರ ಏನಿದೆ ಅದು ವಿಪರೀತವಾಗಿ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. GST ನೋಂದಣಿಯಾಗದ ವರ್ತಕರಿಗೆ ಟ್ಯಾಕ್ಸ್ ನೋಟಿಸ್ ಬರ್ತಾ ಇದೆ. UPI ಸಹವಾಸವೇ ಬೇಡ ಅಂತ ವ್ಯಾಪಾರಸ್ಥರು ಕೈ ಮುಗಿತಾ ಇದ್ದಾರೆ. ನಗದು ಕೊಟ್ಟು ಸಹಕರಿಸಿ ಅಂತ ಬೋರ್ಡ್ನೆಲ್ಲ ಅಳವಡಿಕೆ ಮಾಡ್ಕೊಂಡಿದ್ದಾರೆ. ಅಂದರೆ ಬೇರೆ ಬೇರೆ ಮಾರ್ಗಗಳನ್ನು ಹುಡುಕ್ತಾ ಇದ್ದಾರೆ. ಬೆಂಗಳೂರಿನ ಅಂಗಡಿಗಳಲ್ಲಿ ಟ್ಯಾಕ್ಸ್ ನೋಟಿಸ್ ವಿರುದ್ಧ ಜನಾಕ್ರೋಶ ವ್ಯಕ್ತ ಆಗ್ತಾ ಇದೆ. ಹೂವು, ಹಣ್ಣು, ಹಾಲು, ಕಾಂಡಿಮೆಂಟ್ಸ್ ವ್ಯಾಪಾರಿಗಳಿಂದ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ. GST ನೋಂದಣಿ ಆಗದ ವರ್ತಕರಿಗೆ ಟ್ಯಾಕ್ಸ್ ನೋಟಿಸ್ ಬರ್ತಾ ಇದೆ. ಈಗ GSTಯನ್ನು ಯಾಕೆ ತಂದ್ರು ಮುಂಚಿನ ಟ್ಯಾಕ್ಸ್ಗಳಿಗಿಂತ ಅಂತ ನೋಡಿದ್ರೆ, ಒಂದು ಸುಲಭವಾಗಿ ಆಗಬೇಕು, ಸರಳವಾಗಿ ಪ್ರಕ್ರಿಯೆ ಆಗಬೇಕು ಅಂತ. ಇದು ಸುಲಭನೂ ಆಗ್ತಿಲ್ಲ, ಸರಳನೂ ಆಗ್ತಾ ಇಲ್ಲ. ಪುಟ್ಟ ವ್ಯಾಪಾರಿಗಳಿಗೂ ಕೂಡ ಟ್ಯಾಕ್ಸ್ ಬರೀ ಎಳೆಯಲಾಗ್ತಾ ಇದೆ. ಇದರಿಂದ ಒಂದು ರೀತಿಯಲ್ಲಿ ಅಸಮಾಧಾನ, ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಒಂದು ದಿನದ ದುಡಿಮೆನೇ ಸಾಕಾಗೋದಿಲ್ಲ. ಆದರೆ ಈ ರೀತಿಯಾಗಿ ಟ್ಯಾಕ್ಸನ್ನು ಹಾಕಿ ಟ್ಯಾಕ್ಸ್ ಪ್ರಹಾರಕ್ಕೆ ಈಗ ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ನಲುಗ್ತಾ ಇದ್ದಾರೆ ಅನ್ನುವಂತಹ ಸಹಜವಾಗಿರುವಂತಹ ಅಸಮಾಧಾನಗಳು ಕೂಡ ಸ್ಫೋಟ ಆಗ್ತಾ ಇದೆ. ಸದ್ಯ ಒಂದಿಷ್ಟು ವ್ಯಾಪಾರಸ್ಥರಿದ್ದಾರೆ, ಅದರ ಜೊತೆಗೆ ಹಣ್ಣಿನ ವ್ಯಾಪಾರಸ್ಥರು ಇವರೆಲ್ಲ ಅನಿವಾರ್ಯವಾಗಿ ಯಾರು ನಗದು ಹಣ ಇಲ್ಲ ಅಂತ ಹೇಳ್ತಾರೆ, ಅನಿವಾರ್ಯವಾಗಿ ಮಾತ್ರ ಈಗ UPIಯನ್ನು ಮಾಡಿಸ್ಕೊಳ್ತಾರೆ. ಅವ್ರನ್ನ ಮಾತನಾಡಿಸ್ತೀನಿ. ಏನು ಹೇಳ್ತೀರಿ ಸರ್? ಇವಾಗ ನಾವು ವ್ಯಾಪಾರ ಮಾಡ್ತೀವಿ, ಏನೋ ದೊಡ್ಡ ದೊಡ್ಡ ವ್ಯಾಪಾರಗಳಿಗೆ ನೀವು ಇದು ಮಾಡಿದ್ರೆ ಅದು ಒಂಥರ ಪರವಾಗಿಲ್ಲ. ಟ್ಯಾಕ್ಸ್ ಇದ್ದರೆ ನಾವು ದಿನಕ್ಕೆ ಒಂದು 10,000 ರೂಪಾಯಿ ಐಟಮ್ ತರ್ತೀವಿ, ಅದರಲ್ಲಿ ನಮಗೆ ಸಿಗೋದು ಒಂದು 500 ರೂಪಾಯಿ 1000 ರೂಪಾಯಿ ಸಿಗುತ್ತೆ. ಅದರಲ್ಲಿ ನೀವು ವರ್ಷಕ್ಕೆ ಇಷ್ಟು ಅಂತ ಲೆಕ್ಕಾಚಾರ ಮಾಡಿದ್ರೆ ನಾವು ಬಂಡವಾಳ 50,000 ಹಾಕ್ತೀವಿ, 1 ಲಕ್ಷನೂ ಹಾಕ್ತೀವಿ. ನಮಗೆ ಪ್ರಾಫಿಟ್ ಬರೋದು 1,000 ಬರ್ತದೆ, ಇಲ್ಲ 2,000 ಬರ್ತದೆ. ನೀವು ಅದೆಲ್ಲ ಸೇರಿ 10 ಲಕ್ಷ ಆಯಿತು, 20 ಲಕ್ಷ ಟ್ಯಾಕ್ಸ್ ಇದ್ದರೆ ನಾವು ಹೆಂಗೆ ಕಟ್ಟೋಕ್ಕಾಗುತ್ತೆ? GST ಇದ್ದರೆ DST ವ್ಯಾಪಾರ ಆಗುತ್ತೆ, ಅಷ್ಟೊಂದು ಮೇಲೆ ನಮ್ಗೆ ಡಿಫರೆಂಟ್ ಆಗುತ್ತೆ ಅಂತಾರೆ. ಇವಾಗ ಫೋನ್ಪೇ ಇಲ್ಲಾಂದರೆ ವ್ಯಾಪಾರ ಇಲ್ಲ. ನಮಗೆ ಫೋನ್ಪೇ ಇಲ್ಲ ಟೈಮಲ್ಲಿ ಎಲ್ಲ ಕ್ಯಾಶ್ ಕೊಡ್ತಾಯಿದ್ರು. ಇವಾಗ 1 ರೂಪಾಯಿ ಆಗಲಿ 5 ರೂಪಾಯಿ ಆಗಲಿ ಎಲ್ಲ ಫೋನ್ಪೇನೇ ಯೂಸ್ ಮಾಡ್ತಾ ಇರೋದು. ಇವಾಗ ನಾವು ಬಂಡವಾಳ ದುಡ್ಡು ಕೊಡಬೇಕಾದ್ರೂ ನಾವು ಫೋನ್ಪೇ ಯೂಸ್ ಮಾಡ್ತೀವಿ. ಅಲ್ಲಿ ಈಸ್ಕೊಂಬರೋ ಟೈಮಲ್ಲಿ ಅದರಲ್ಲಿ ಒಂದು ಲಕ್ಷ ಐಟಮ್ ತರ್ತೀವಿ, ನಮಗೆ ಸಿಕ್ಕೋದು 1,000 2,000 ಅಷ್ಟೇ. ಅದರಲ್ಲಿ ನೀವು ಲೆಕ್ಕಾಚಾರ ಮಾಡಿ 10 ಲಕ್ಷ 20 ಲಕ್ಷ ವ್ಯವಹಾರ ಆಗಿದೆ. ನೀವು GST ಕಟ್ಟಬೇಕಾದ್ರೆ ನಾವು ಎಲ್ಲಿಂದ ಕಟ್ಟೋಕ್ಕಾಗತ್ತೆ ಹೇಳಿ? ಸಣ್ಣ ಪಟ್ಟ ವ್ಯಾಪಾರಿಗಳು ತಳ್ಳೆಗಾಡಿಯಲ್ಲಿ ವ್ಯಾಪಾರ ಮಾಡೋರು, ಇವಾಗ ನಾವು ಚಿನ್ನ ಅಂಗಡಿ ವ್ಯಾಪಾರ ಮಾಡೋರು, ಒಂದಿನ ಆಗುತ್ತೆ ಒಂದಿನ ಆಗಲ್ಲ. ಸರ್, ಈಗ ನೆಟ್ ಕ್ಯಾಶಲ್ಲಿ ಈಗ ವ್ಯಾಪಾರ ಆಗ್ತಾ ಇದೆಯಾ ಅಥವಾ ಅನಿವಾರ್ಯವಾಗಿ UPI ಹಾಕ್ಕೊಳ್ತಾ ಇದ್ರೆ ಹೆಂಗೆ? ಅನಿವಾರ್ಯವಾಗಿಯೇ UPI ಬಳಸ್ತಾ ಇರೋದು ಸರ್. ನಾವು ಅದರ ಮೇಲೆ ಫ್ರೂಟ್ಸು ವೆಜಿಟೇಬಲ್ ಇದೆಲ್ಲ ಇದೆಯಲ್ಲ, ಡ್ಯಾಮೇಜ್ ಆಗಿ ಕೊಳ್ತೋಗುತ್ತೆ. ಅದೆಲ್ಲ ಯಾವ ಥರ ಲೆಕ್ಕ ಕೊಡ್ತಾರೆ? ಅದು ಯಾವ ಥರ ಲೆಕ್ಕ ತೊಗೊಂಡು ಕೊಡ್ತಾರೆ ಹೇಳಿ ನೀವೇ ಅಲ್ವಾ? ಇವಾಗ 100 kg ತರ್ತೀವಿ, 20 kg ಕೊಳ್ತೋಗುತ್ತೆ. ಅದು ಯಾವ ಥರ ಲೆಕ್ಕ ತಗೊಳ್ಳೋದು? ಕಸ್ಟಮರ್ಸ್ ಸಹಕರಿಸ್ತಾರ ನೆಟ್ ಕ್ಯಾಶ್ ಅಂತಂದಾಗ? ಸಹಕರಿಸಲ್ಲ. ಎಲ್ಲರೂ UPIಗೆ ಅಡಿಟ್ ಆಗಿಬಿಟ್ಟಿದ್ದಾರೆ. ಅದರಿಂದ ತೊಂದರೆನೂ ಆಗುತ್ತೆ. ಈಗ ವ್ಯಾಪಾರಕ್ಕೂ ಕೂಡ ಒಂದು ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಅದೇ ಆಗುತ್ತೆ. ಇವಾಗ ನೀವೇ ಆಗಲಿ ಆನ್ಲೈನ್ ಪೇಮೆಂಟ್ ಯೂಸ್ ಮಾಡಿ ರೂಢಿ ಆಗಿಬಿಟ್ಟಿದ್ದೀರಾ, ಕ್ಯಾಶ್ ಇಲ್ಲ ನಿಮ್ಮಲ್ಲಿ, ATM ಅಲ್ಲಿ ತೊಗೊಂಡ್ರೆ ಅಲ್ಲೂ ಕಟ್ ಮಾಡ್ತಾರೆ. ಅದರಿಂದ ತೊಂದರೆಯಾಗಿ ಆನ್ಲೈನ್ ಪೇಮೆಂಟ್ ಯೂಸ್ ಮಾಡೇ ಮಾಡ್ತಾರೆ. ಇದು ಹಣ್ಣಿನ ವ್ಯಾಪಾರಿಗಳ ಅಳಲು. ಸೊ ಅವರು ವಹಿವಾಟು ಬೇರೆದೇ ಆಯಾಮಗಳಲ್ಲಿ ಮಾಡಿದರೂ ಕೂಡ ಆದರೆ ಆದಾಯ ಮಾತ್ರ ಕಡಿಮೆ ಇರುತ್ತೆ. ಆದರೆ ಇದು ಒಂದಿಷ್ಟು ಅಧಿಕಾರಿಗಳ ಲೆಕ್ಕಾಚಾರದಲ್ಲಿ ಅದು ವಹಿವಾಟು ಜಾಸ್ತಿ ಇದೆ ಅಂತೇಳಿ ಇವರು ತಳ್ಳೋ ಗಾಡಿ ಮೂಲಕವಾಗಿ ವ್ಯಾಪಾರವನ್ನು ನಡೆಸ್ತಾರೆ. ಆದರೆ ಇವರು ಕೂಡ ಅನಿವಾರ್ಯವಾಗಿ ಒಂದು ಸ್ಕ್ಯಾನರನ್ನು ಇಟ್ಕೊಂಡಿದ್ದಾರೆ. ಇವರು ಕೂಡ ನಗದು ಹಣವನ್ನೇ ಕೊಡಿ, ಆ ಮೂಲಕವಾಗಿ ವ್ಯಾಪಾರ ಮಾಡಿ ಅಂತ ಹೇಳ್ತಾರೆ. ಆದರೆ ಅನಿವಾರ್ಯವಾಗಿ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ UPIಯನ್ನು ಇಟ್ಕೊಂಡಿದ್ದಾರೆ. ಸರ್, ಈಗ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಕೂಡ ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ ನೋಟಿಸ್ ಕಳಿಸಿದ್ದಾರೆ. ಸೊ ಈ ವಿಚಾರ ತಮಗೆ ಗೊತ್ತಿದೆಯಾ? ನೀವೇನು ನೆಟ್ ಕ್ಯಾಶ್ ತೊಗೊತೀರಾ UPI? ಈಗ ನ್ಯೂಸಲ್ಲಿ ಬಂದಾಗಿಂದ ನೀವು ಮಾಡಿದಾಗಿಂದ ನೋಡಿದ್ದೀವಿ. ಬಟ್ ನಮಗೆ ವ್ಯಾಪಾರ ನಡೀತಾ ಇಲ್ಲ. ಇವಾಗ ಎಲ್ಲ ಫೋನ್ಪೇ ಮಾಡೋಕ್ಕೆ ಬರ್ತಾರೆ. ನೋಡಿದ್ರೆ GST ಎಲ್ಲ ಹಾಕ್ತವ್ರೆ, ಅದರಿಂದ ತೊಂದರೆ ಆಗ್ತಾಯಿದೆ. ವ್ಯಾಪಾರ ಒಂದಿನ ತಂದರೆ 3 ದಿನ ವ್ಯಾಪಾರ ಆಗ್ಬೋದು. ಆ ಥರ. ಈಗೇನು ನೀವು ನೆಟ್ ಕ್ಯಾಶ್ ತೊಗೊತಾ ಇದ್ದೀರಾ ಅಥವಾ ಸ್ಕ್ಯಾನರಲ್ಲೇ ದುಡ್ಡು? ಸ್ಕ್ಯಾನರ್ ಮುಚ್ಚಾಕ್ ಕೊಡ್ತಾ ಇದ್ದೀವಿ, ಕ್ಯಾಶೇ ಕೊಡಿ ಅಂತ ಕೇಳ್ತಾ ಇದ್ದೀವಿ ಸರ್. ಏನು ಹೇಳ್ತಾರೆ ಕಸ್ಟಮರ್ಸ್? ಸಹಕರಿಸ್ತಾ ಇದ್ದಾರಾ? ಸ್ವಲ್ಪ ಪರವಾಗಿಲ್ಲ. ನೋಡಬೇಕು ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಅಂತ ನೋಡಬೇಕು ಸರ್. ಈಗ ನೀವು ವ್ಯಾಪಾರ ಮಾಡ್ತಿರೋದು ನೆಟ್ ಕ್ಯಾಶಲ್ಲೇ? ನೆಟ್ ಕ್ಯಾಶಲ್ಲೇ ಮಾಡ್ತಾಯಿದ್ದೀವಿ ಸರ್. ಅಂದರೆ ವ್ಯಾಪಾರ ಕಮ್ಮಿ ಇವಾಗ. ಸ್ವಲ್ಪ ದಿನ ಹಿಂಗೆ ಹೋಯ್ತಾ ಹೋದರೆ ಆಮೇಲೆ ಕ್ಯಾಶ್ಗೆ ಕನ್ವರ್ಟ್ ಆಗ್ತಾರೆ. ಇದನ್ನು ಮುಚ್ಚಾಕ್ತಾರೆ ಸರ್. ಇದು ಏನು ಹೇಳ್ತೀರಿ? ಬಡ ವ್ಯಾಪಾರಿಗಳಿಗೆ ತುಂಬ ಸಮಸ್ಯೆ ಆದರೆ ಸರ್, ಇದು ಭಾರಿ ಮಾಡಿರೋದೇನೆ ತಪ್ಪು ಸರ್. ಇದನ್ನು ನಮ್ಮಂಥ ಸಣ್ಣ ವ್ಯಾಪಾರಸ್ಥರಿಗೆ ಭಾರಿ ಏಟ್ ಆಗ್ತಾಯಿದೆ. ಬಟ್ ಅವ್ರು ಅರ್ಥ ಮಾಡ್ಕೋಬೇಕು. ಬೇರೆಯವಕ್ಕೆಲ್ಲ ಮಾಡಲಿ ಒಪ್ಕೋತೀವಿ, ಬಟ್ ಈ ಸಣ್ಣ ಪುಟ್ಟ ವ್ಯಾಪಾರಿಗಳು ಹೂವು, ತರಕಾರಿ, ಹಣ್ಣು ಇಂಥವ್ರಿಗೆಲ್ಲ ನಾವು ಮಾಡಿದ್ರೆ ತುಂಬ ತೊಂದರೆ ಸರ್. ಈಗ ನಿಮಗೆ ಗೊತ್ತಿದ್ದಂಥವ್ರಿಗೆ ಅಥವಾ ನಿಮ್ಮ ಸ್ನೇಹಿತರಿಗೆ ಯಾರಾದರೂ ಅವ್ರಿಗೇನಾದ್ರು ನೋಟಿಸ್ ಬಂದಿದೆಯಾ? ಬಂದಿದೆ, 1-2-3 ಜನಕ್ಕೆ ಬಂದಿದೆ.
ಬಟ್ ಅವರು ಇನ್ನೂ ಮಾತಾಡಿಲ್ಲ. ನಮಗೂ ಬರ್ಬೋದು ಅಂದ್ಕೊಂಡಿದ್ದೀವಿ, ನೋಡಬೇಕು ಸರ್. ಒಂಥರ ಭಯ ಇದೆ. ಭಯ ಇದೆ ಸರ್, ತುಂಬ ಭಯ ಇದೆ. ಏನು ಅಷ್ಟು ಲಕ್ಷಾಂತರ ರೂಪಾಯಿ ಎಲ್ಲಿಂದ ತರೋದು? ಡೈಲಿ ದುಡಿಯೋದೇ 500 ರೂಪಾಯಿ. 500 ರೂಪಾಯಲ್ಲಿ 200 ರೂಪಾಯಿ 300 ರೂಪಾಯಿ ಅವರೇ ಹಿಡ್ಕೊಬಿಟ್ರೆ ನಾವೇನು ಜೀವನ ಮಾಡೋದು ಮಕ್ಳು ಮರಿ ಕಟ್ಕೊಂಡು? ನೋಡಿ, ಈಗ ಒಂದೊಂದು ವ್ಯಾಪಾರಿಗಳದ್ದು ಕೂಡ ಒಂದೊಂದು ರೀತಿಯ ಆತಂಕ ಇದೆ, ಭಯ ಇದೆ. ಸೊ ಸಹಜವಾಗಿ ಈಗ ಒಂದಿಷ್ಟು ಬೇಕ್ರಿ, ಕಾಂಡಿಮೆಂಟ್ಸ್ ಅಥವಾ ಒಂದಿಷ್ಟು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಈಗಾಗಲೇ ನೋಟಿಸ್ ಕೂಡ ಹೋಗಿದೆ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ನಮಗೆ ಬಂದರೆ ಏನು ಅನ್ನುವಂತಹ ಆತಂಕಗಳು, ಭಯಗಳು ಕೂಡ ಇದ್ದಾವೆ. ಸೊ ಹೀಗಾಗಿ ನಗದು ಹಣದ ಮೂಲಕವಾಗಿಯೇ ನಾವು ವ್ಯಾಪಾರವನ್ನು ನಡೆಸ್ತೀವಿ ಅನ್ನುವಂತಹ ನಿರ್ಧಾರಕ್ಕೆ ಕೂಡ ಬಂದಿದ್ದಾರೆ. ತೀರಾ ಅನಿವಾರ್ಯ ಅನ್ನುವಂಥ ಪರಿಸ್ಥಿತಿಯಲ್ಲಿ ಮಾತ್ರ ಈಗ ಏನು ಸ್ಕ್ಯಾನರನ್ನು ಬಳಸ್ತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಹನುಮಂತು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇದು ಹಾಲಿನ ವ್ಯಾಪಾರಿ. ಸೊ ಇವರು ಕೂಡ ಅಷ್ಟೇ ನೆಟ್ ಕ್ಯಾಶನ್ನು ಈಗ ತೆಗೆದುಕೊಳ್ತಾ ಇದ್ದಾರೆ. ಈಗ ನೆಟ್ ಕ್ಯಾಶ್ನ ಮೂಲಕವಾಗಿ ಈಗ ಅಂದರೆ ವಹಿವಾಟನ್ನು ನಡೆಸ್ತಾರೆ. ಯಾವುದೇ ಕಾರಣಕ್ಕೂ ಕೂಡ UPI ಸಹವಾಸವೇ ಬೇಡ, ಏನೇ ಇದ್ದರೂ ಕೂಡ ನೆಟ್ ಕ್ಯಾಶ್ ಕೊಡಿ ಅಂಥೇಳಿ ಈಗ ನೆಟ್ ಕ್ಯಾಶನ್ನು ತೆಗೆದುಕೊಳ್ತಾ ಇದ್ದಾರೆ. ಇದು ಸ್ಕ್ಯಾನನ್ನು ಏನಾದರೂ ಇಟ್ಕೊಂಡ್ರೆ ಮತ್ತು ಅವ್ರಿಗೂ ಕೂಡ ಈ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ನೋಟಿಸ್ ಬರುವಂತಹ ಆತಂಕ ಅವ್ರಿಗೂ ಕೂಡ ಇದೆ. ಸೊ ಹಾಗಾಗಿ ನೇರವಾಗಿ ಈಗ ನಗದು ಹಣದ ಮೂಲಕವಾಗಿಯೇ ಈಗ ವಹಿವಾಟನ್ನು ಕೂಡ ನಡೆಸ್ತಾ ಇದ್ದಾರೆ. ಸರ್, ನಿಮಗೆ ಎಷ್ಟು ಆತಂಕ ಇದೆ UPIದು, ಟ್ಯಾಕ್ಸ್ದು? ಸರ್, ನಮಗೀಗ PT ಬರೋ ಲಾಭ ಅಂತ 8 ರೂಪಾಯಿ ಲಾಭ ಅದು ಲೀಟ್ರಿಗೆ. UPI ಬೇಡ ಅಂತ ನಮಗಿದು ಬೇಡ ಅಂತ. ಈಗ ನೋಡಿ, UPI ಮೂಲಕವಾಗಿ ಟ್ರಾನ್ಸಾಕ್ಷನ್ ಮಾಡಿದಂಥವ್ರಿಗೆ ಬಹುತೇಕ ಸುಮಾರು ಜನರಿಗೆ ಈಗ ನೋಟಿಸ್ ಬಂದಿದೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ. ಈಗ ನೀವು ನಗದು ಮೂಲಕವಾಗಿ ವಹಿವಾಟನ್ನು ನಡೆಸ್ತಾ ಇದ್ರಿ, ನಿಮ್ಗೆ ಎಷ್ಟು ಭಯ ಇದೆ ಅಂತ ಆತಂಕ? ಏನಂದ್ರೆ ನಮ್ಗೆ ಸಿಗೋ ಲಾಭ 1 ರೂಪಾಯಿ 2 ರೂಪಾಯಿ ಲಾಭ ಮಾರ್ಜಿನ್ನು. UPI ಕಟ್ಟಕ್ಕೆ ಆಗಲ್ಲ, ಸೊ ತೊಂದರೆ ಇದೆ. ಕ್ಯಾಶ್ ಅನುಕೂಲ, ಕ್ಯಾಶ್ ಅನುಕೂಲ, ಕ್ಯಾಶ್ ಆ್ಯಂಡ್ ಕ್ಯಾರಿನೇ ಬೇಕು ಅಂತೀರಿ? ಹೌದು. ಓಕೆ. ಹೂವಿನ ವ್ಯಾಪಾರಿ ಇದ್ದಾರೆ, ಅವ್ರನ್ನ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ತಾವು UPI ಇಟ್ಟಿದ್ದೀರಾ, ಸ್ಕ್ಯಾನರ್ ಇಟ್ಟಿದ್ದೀರಾ ಅಥವಾ ನೆಟ್ ಕ್ಯಾಶಲ್ಲೇ ವ್ಯಾಪಾರನ? ಸ್ಕ್ಯಾನರ್ ವ್ಯಾಪಾರ ನಡೆಯೋದಿಲ್ವಲ್ಲ ಜನ ಇವಾಗ. 5 ರೂಪಾಯಿ ವ್ಯಾಪಾರ ತಗೊಂಡ್ರು ಸ್ಕ್ಯಾನರ್ ಮಾಡಿ ಹೋಗ್ತಾರೆ. ಸ್ಕ್ಯಾನರ್ ಇಟ್ಟವ್ರಿಗೆಲ್ಲ ಈಗ ಸುಮಾರು ಜನರಿಗೆ ಈಗ ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ ನೋಟಿಸ್ ಕಳಿಸ್ತಾ ಇದ್ದಾರಲ್ಲ. ಅವು ತುಂಬ ತೊಂದರೆ ಇವಾಗ. ಏನೋ ಹಾಕೋ ದಿವಸ ಒಂದು 2,000 ರೂಪಾಯಿ ಬಂಡವಾಳದಲ್ಲಿ ಸಾಲ ಮಾಡಿ ಬಂಡವಾಳ ಹಾಕಿರ್ತೀವಿ, ಫೈನಾನ್ಸ್ ಕಟ್ಟಬೇಕು, ಮಾಡಬೇಕು, ಲೋನ್ ತೊಗೊಂಡಿರ್ತೀವಿ, ಎಲ್ಲ ಅದರಲ್ಲೇ ನಡಿಬೇಕು. ಅದಾಗೋದು 3-4 ಸಾವಿರ ರೂಪಾಯಿ ವ್ಯಾಪಾರದಲ್ಲಿ ಟ್ಯಾಕ್ಸ್ ಆಡಿ ಬಡವ್ರು ಹೆಂಗೆ ಜೀವನ ಮಾಡಬೇಕು ಅಂತ. ಸರ್, ಈಗ ನೀವು ಗಮನಿಸಿದ್ರಿ ಅಂತ ಅನ್ಸುತ್ತೆ, ಸುಮಾರು ಜನರಿಗೆ ಈಗ ನೋಟಿಸ್ ಹೋಗಿರುವಂಥ ವಿಚಾರ. ಸೊ ಈಗ ನೋಟಿಸ್ ಹೋಗಿರುವಂಥ ವಿಚಾರ ತಿಳ್ಕೊಂಡು ಈಗ ನಿಮ್ಗೆ ಎಷ್ಟು ಆತಂಕ ಇದೆ, ಮತ್ತು ನಿಮ್ಮ ಬಿಸ್ನೆಸ್ಗೆ ಏನಾದರೂ ಹೊಡ್ತಾ ಬಿದ್ದಿದೆಯಾ? ಅವ್ರಿಗೆ ಇವತ್ತು ಬಂದು ನಾಳೆ ನಮಗೂ ಬರ್ಬೋದಲ್ವಾ, ಹಂಗೆ ಮಾಡೋ ಜೀವನ ಹೆಂಗೆ ಮಾಡೋಣ ನಾವು ಅಂತ. ಸಣ್ಣ ಪುಟ್ಟ ವ್ಯಾಪಾರದವ್ರನ್ನ ಬಿಡಬೇಕೆ, ದೊಡ್ಡ ದೊಡ್ಡ ವ್ಯಾಪಾರ ಬಿಸ್ನೆಸ್ ಥರ ಮಾಡ್ತಾರೆ. ಸಣ್ಣ ಪುಟ್ಟ ವ್ಯಾಪಾರದವ್ರು ಮಾಡಿಬಿಟ್ರೆ ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ? ತೊಂದರೆ ಆಗುತ್ತಲ್ವಾ. ಈಗೇನು ನೀವು UPIಲ್ಲೇ ಹಾಕಿಸ್ಕೊಳ್ತೀರಾ ಅಂದರೆ ಇದ್ರ ಮೂಲಕವಾಗಿ? ಅದು ಬೇಡ, ಅದು ಅಂತ ಕ್ಯಾನ್ಸಲ್ ಮಾಡಬೇಕಲ್ವಾ. ಸಣ್ಣ ಪುಟ್ಟ ವ್ಯಾಪಾರದವ್ರು ಬೇಡ, ದೊಡ್ಡ ದೊಡ್ಡ ವ್ಯಾಪಾರದವ್ರು ಮಾಡ್ತಾರೆ. ನಮ್ಮಂಥ ಸಣ್ಣ ಪುಟ್ಟ ವ್ಯಾಪಾರದ್ದು ಏನು ಮಾಡೋಕ್ಕಾಗುತ್ತೆ? ಓಕೆ. ನೋಡಿ, ಒಬ್ಬೊಬ್ರದ್ದು ಒಂದೊಂದು ಕತೆಗಳು, ಒಂದೊಂದು ವ್ಯತ್ಯೆಗಳು ಕೂಡ. ಇಲ್ಲಿ ಅನೇಕ ಪ್ರಶ್ನೆಗಳಿದೆ. GST ವ್ಯಾಪ್ತಿಗೆ ಬರುವಂತಹ ಸರಕುಗಳು ಯಾವುದು? 18% ಅಷ್ಟು ಟ್ಯಾಕ್ಸು ಎಲ್ಲರೂ ಕಟ್ಟಬೇಕಾ? ಅಥವಾ ಈಗ ಸುಮಾರು ಜನ ಒಂದು ಬೇಕ್ರಿನಲ್ಲೇ ಒಂದು ಗೋಧಿ ಹಿಟ್ಟು ತರ್ತಾರೆ ಅಂದರೆ ಬ್ರ್ಯಾಂಡೆಡ್ ಗೋಧಿ ಹಿಟ್ಟು ತಂದವ್ರಿಗೆ 5% ಅಂದರೆ ಬ್ರ್ಯಾಂಡೆಡ್ ಅಲ್ದಿದ್ದವ್ರಿಗೆ 0%. ಈ ಥರ ಟ್ಯಾಕ್ಸ್ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸನೇ ಆಗ್ತಾ ಇಲ್ಲ. ಒಂದು ಟೀ ತೊಗೊಂಡ್ರೆ ಕಾಂಡಿಮೆಂಟ್ಸಲ್ಲಿ ಹಾಲಿಗೆ GST ವ್ಯಾಪ್ತಿಗೆ ಬರಲ್ಲ ಅಂತ ಅಂತಾರೆ, ಬಟ್ ಟೀಗಾಗಿ GST ವ್ಯಾಪ್ತಿಗೆ ತರ್ತಾರೆ. ಸೊ ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ? GST ರಿಜಿಸ್ಟ್ರೇಷನ್ ನಂಬರ್ಗೆ ಮತ್ತಲ್ಲಿ ಏನಾದರೂ ರೆಕಾರ್ಡ್ಸನ್ನು ಮೇಂಟೈನ್ ಮಾಡಬೇಕಾ? ಇನ್ವಾಯ್ಸನ್ನು ಮೇಂಟೈನ್ ಮಾಡಬೇಕಾ? ಈಗ ರೆಕಾರ್ಡ್ಸ್ ಇಟ್ಕೊಳ್ಳಿ ಅಂತ 3 ವರ್ಷದ ಹೇಳ್ತಾ ಇದ್ದಾರೆ. ಹೆಂಗೆ ಇಟ್ಕೊಳ್ಬೇಕು ಅನ್ನೋದನ್ನ ಯಾರೂ ಎಜುಕೇಟ್ ಮಾಡ್ತಾ ಇಲ್ಲ. ಅಧಿಕಾರಿಗಳ ಅತಿ ಉತ್ಸಾಹ ವ್ಯಾಪಾರಸ್ಥರು ಮತ್ತು ಜನರಿಗೆ ಕಣ್ಣೀರಲ್ಲಿ ಕೈ ತೊಳೆಯೋ ದಿನಗಳನ್ನು ತಂದರೂ ಆಶ್ಚರ್ಯ ಇಲ್ಲ.